2020ರ ಈಶಾನ್ಯ ದೆಹಲಿ ಗಲಭೆಯ ಅತ್ಯಂತ ಪ್ರಮುಖ ಪ್ರಕರಣಗಳಲ್ಲಿ ಒಂದಾದ ಐಬಿ ಅಧಿಕಾರಿ ಅಂಕಿತ್ ಶರ್ಮಾ ಅವರ ಹತ್ಯೆಯಲ್ಲಿ ಕರ್ಕಾಡುರ್ಮಾ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಆಮ್ ಆದ್ಮಿ ಪಕ್ಷದ ಮಾಜಿ ಕೌನ್ಸಿಲರ್ ತಾಹಿರ್ ಹುಸೇನ್ ಸೇರಿದಂತೆ 5 ಅಪರಾಧಿಗಳಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಸುಮಾರು 6 ವರ್ಷಗಳ ಕಾಲ ವಿಚಾರಣೆಯ ನಂತರ ಸಾಕ್ಷಿಗಳ ಹೇಳಿಕೆಗಳು, ವಿಧಿವಿಜ್ಞಾನ ವರದಿಗಳು ಮತ್ತು ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳನ್ನು ಪರಿಗಣಿಸಿ ಕೋರ್ಟ್ ಈ ಹಿಂದೆ ಅವರೆಲ್ಲರನ್ನೂ ಅಪರಾಧಿಗಳು ಎಂದು ಘೋಷಿಸಿತ್ತು. ಇದೀಗ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಿದೆ. ಈ ತೀರ್ಪನ್ನು 2020ರ ದೆಹಲಿ ಗಲಭೆ ಪ್ರಕರಣಗಳಲ್ಲಿ ಅತ್ಯಂತ ಮಹತ್ವದ ನ್ಯಾಯಾಂಗ ನಿರ್ಧಾರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗ್ತಿದೆ. ತಾಹಿರ್ ಹುಸೇನ್ ಜೊತೆಗೆ ಕರ್ಕಾರ್ಡುಮಾ ನ್ಯಾಯಾಲಯ ನಜೀಮ್, ಕಾಸಿಂ, ಅನಸ್ ಮತ್ತು ಜಾವೇದ್ ಎಂಬ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಜುಲೈ 13ರಂದು ಕೋರ್ಟ್ ಈ 5 ಜನರನ್ನು ಕೊಲೆ, ಅಪಹರಣ, ಗಲಭೆ ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವುದು ಸೇರಿದಂತೆ ಹಲವಾರು ಗಂಭೀರ ಆರೋಪಗಳ ಮೇಲೆ ದೋಷಿಗಳು ಅಂತ ತೀರ್ಪು ನೀಡಿತ್ತು. ಅದೇ ಪ್ರಕರಣದ 11 ಆರೋಪಿಗಳಲ್ಲಿ 6 ಜನರನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಖುಲಾಸೆಗೊಳಿಸಲಾಯಿತು. ತೀರ್ಪಿನ ದಿನದಂದು ಕೋರ್ಟ್ ಆವರಣದಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ವಿಧಿವಿಜ್ಞಾನ ವರದಿ, ಡಿಜಿಟಲ್ ಸಾಕ್ಷ್ಯ ಮತ್ತು ವಿಚಾರಣೆಯ ಸಮಯದಲ್ಲಿ ಪ್ರಾಸಿಕ್ಯೂಷನ್ ಮಂಡಿಸಿದ ಇತರ ದಾಖಲೆಗಳನ್ನು ಅವಲಂಬಿಸಿ ತಾಹಿರ್ ಹುಸೇನ್ ಸೇರಿದಂತೆ ಎಲ್ಲ 5 ಆರೋಪಿಗಳನ್ನು ತಪ್ಪಿತಸ್ಥರೆಂದು ಕೋರ್ಟ್ ಘೋಷಿಸಿದೆ. ಶಿಕ್ಷೆಯ ಕುರಿತು ಎರಡೂ ಕಡೆಯ ವಾದಗಳನ್ನು ಆಲಿಸಿದ ನಂತರ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಫೆಬ್ರವರಿಯಲ್ಲಿ ಈಶಾನ್ಯ ದೆಹಲಿಯಲ್ಲಿ ಭುಗಿಲೆದ್ದ ಹಿಂಸಾಚಾರದ ಸಮಯದಲ್ಲಿ ಗುಪ್ತಚರ ಬ್ಯೂರೋಯಲ್ಲಿ ಭದ್ರತಾ ಸಹಾಯಕರಾಗಿದ್ದ 26 ವರ್ಷದ ಅಂಕಿತ್ ಶರ್ಮಾ ನಾಪತ್ತೆಯಾಗಿದ್ದರು. ಫೆಬ್ರವರಿ 26ರಂದು ಕಜೂರಿ ಬಖಾಸ್ನಲ್ಲಿರುವ ಚರಂಡಿಯೊಂದರಲ್ಲಿ ಅವರ ಶವ ಪತ್ತೆಯಾಗಿತ್ತು. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಹಲವಾರು ಗಂಭೀರ ಗಾಯಗಳು ಮತ್ತು ಚೂಪಾದ ಆಯುಧಗಳಿಂದ ಇರಿದ ಗಾಯಗಳು ಕಂಡುಬಂದಿದ್ದವು. ನಂತರ ಅಂಕಿತ್ ತಂದೆ ಮಾಜಿ ಎಎಪಿ ಕೌನ್ಸಿಲರ್ ತಾಹಿರ್ ಹುಸೇನ್ ಮತ್ತು ಇತರರ ವಿರುದ್ಧ ಕೊಲೆ ಆರೋಪ ಹೊರಿಸಿ ದೂರನ್ನ ದಾಖಲಿಸಿದ್ರು. ಹಿಂಸಾಚಾರದ ಸಮಯದಲ್ಲಿ ಚಾಂದ್ಬಾಗ್ನಲ್ಲಿರುವ ತಾಹಿರ್ ಹುಸೇನ್ ಅವರ ಮನೆ ಗಲಭೆಕೋರರಿಗೆ ಅಡಗುತಾಣವಾಗಿತ್ತು ಅಂತ ದೆಹಲಿ ಪೊಲೀಸರು ಆರೋಪಿಸಿದ್ರು. ಸ್ಥಳದಿಂದ ಕಲ್ಲುಗಳು, ಪೆಟ್ರೋಲ್ ಬಾಂಬ್ ತಯಾರಿಸುವ ವಸ್ತುಗಳು, ಆಸಿಡ್ ಪ್ಯಾಕೆಟ್ಗಳು, ಸ್ಲಿಂಗ್ ಶಾಟ್ಗಳು ಮತ್ತು ಇತರೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ತನಿಖಾ ಸಂಸ್ಥೆ ಹೇಳಿಕೊಂಡಿತ್ತು. ಪೊಲೀಸರು ಕರೆ ವಿವರ ದಾಖಲೆಗಳು, ಮೊಬೈಲ್ ಸ್ಥಳಗಳು, ವಿಧಿವಿಜ್ಞಾನ ವರದಿಗಳು ಮತ್ತು ಸಾಕ್ಷಿಗಳ ಹೇಳಿಕೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು.